ಹಾಯ್, ಇವತ್ತು ನಿಮ್ಮೆಲ್ಲರಿಗೂ ಭೀಮನಮಾಸೆ ಹಬ್ಬದ ಶುಭಾಶಯಗಳು. ನಾನಿವತ್ತು ನಿಮಗೋಸ್ಕರ ನುಗ್ಗೆಕಾಯಿ ಗೊಜ್ಜು ಮಾಡಿ ತೋರಿಸ್ತೀನಿ, ಬರೀ ನೋಡೋಣ. ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಇಟ್ಕೊಂಡು ಅದರಲ್ಲಿ ಹೆಂಗಿಲ್ಲ ಅಂದರೂ 150 ಗ್ರಾಮ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಎಣ್ಣೆ ಬಿಸಿ ಆಗ್ತಾ ಇದೆ. ಆಯಿತು ನೋಡಿ. ಸಾಸಿವೆ ಚೆನ್ನಾಗಿ ಚಿಟಪಟ ಆಡುತ್ತೆ ನೋಡಿ. ಈಗ ಚೆನ್ನಾಗಿ ಸಿಡಿಬೇಕು. ಎಣ್ಣೆ ಕಾದರೆ ಸಾಸಿವೆ ಹಾಕಿದ ತಕ್ಷಣ ಸಿಡಿತಾ ಇರುತ್ತೆ, ಇಲ್ಲಾಂದರೆ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಸಿಡಿತಾ ಇದೆ ನೋಡಿ. ಈಗ ಜೀರಿಗೆ, ಒಂದಿಡಿ ಕರಿಬೇವಿನ ಸೊಪ್ಪು, ಒಂದಿಡಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ, ಒಂದೆರಡು ದೊಡ್ಡ ದೊಡ್ಡ ಈರುಳ್ಳಿ, ಒಂದೆರಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಆಗಬೇಕು, ಅಂದರೆ ಜಾಸ್ತಿ ಡ್ರೈ ಆಗಬಾರ್ದು, ಜಾಸ್ತಿ ಹಂಗೇನೂ ಇರಬಾರ್ದು. ಮೀಡಿಯಮ್ ಆಗಿ ಚೆನ್ನಾಗಿ ಕೆಂಪಗಾಗೋ ಥರ ಮೀಡಿಯಮ್ ಕೆಂಪಗಾಗಬೇಕು, ಪೂರ್ತಿ ಕೆಂಪಗಲ್ಲ. ಚೆನ್ನಾಗಿ ಒಂದು ಸ್ವಲ್ಪ ಬೆಂದ ಮೇಲೆ ಎಣ್ಣೆಯಲ್ಲಿ ಟೊಮೊಟೊ ಹಾಕೋಣ. ಚೆನ್ನಾಗಿ ಬೇಯಲಿ ನೋಡಿ. ಎಣ್ಣೆಯಲ್ಲಿ ಚೆನ್ನಾಗಿ ಬೇಯ್ತಾ ಇದೆ. ಈರುಳ್ಳಿ ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೀನಿ, ಹಂಗೆ ಹಾಕಿಲ್ಲ. ಈರುಳ್ಳಿ ಚೆನ್ನಾಗಿ ಬೇಯಬೇಕು. ಈರುಳ್ಳಿ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಈಗ 1/4 kg ಟೊಮೊಟೊ ಚಿಕ್ಕದಾಗಿ ಹೆಚ್ಕೊಂಡು ಹಾಕ್ಕೊಳ್ರಿ. 1/4 kg ಟೊಮೊಟೊ ಜಾಸ್ತಿ ಇರಬೇಕು. ಟೊಮೊಟೊ ಜಾಸ್ತಿ ಇದ್ದರೆ ಅದು ಚೆನ್ನಾಗಿರುತ್ತೆ. ಹಂಗಾಗ್ಬಿಟ್ಟು 1/4 kg ಟೊಮೊಟೊ ಹಾಕಿದ್ದೀನಿ. ಟೊಮೊಟೊ ಬೇಗ ಬೇಯಬೇಕಂದ್ರೆ ಒಂದು ಸ್ವಲ್ಪ ಉಪ್ಪು ಹಾಕು. ರುಚಿಗೆ ತಕ್ಕಷ್ಟು ಎಷ್ಟು ಬೇಕಂದ್ರೆ ಅಷ್ಟು. ಉಪ್ಪು ಜಾಸ್ತಿ ಹಾಕ್ಕೋಬೇಡಿ, ಒಂದು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ. ಬೇಕಂದರೆ ಸಾಲ್ಟೇಜ್ ಆದರೆ ಮತ್ತೆ ಹಾಕ್ಕೊಳ್ಳಿ, ಜಾಸ್ತಿ ಆದರೆ ಕಮ್ಮಿ ಮಾಡೋಕ್ಕಾಗಲ್ವಲ್ಲ, ಹಂಗಾಗ್ಬಿಟ್ಟು ಸ್ವಲ್ಪನೇ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಎಣ್ಣೆಯಲ್ಲಿ ಟೊಮೊಟೊ ಚೆನ್ನಾಗಿ ಬೇಯಬೇಕು. ನೀರು ಗೀರು ಏನು ಹಾಕೋಂಗಿಲ್ಲ, ಬರೀ ಎಣ್ಣೆಯಲ್ಲೇ ಚೆನ್ನಾಗಿ ಬೇಯಬೇಕು. ಟೊಮೊಟೊ ಸಾಫ್ಟ್ ಅಂದರೆ ಸಾಫ್ಟ್ ಆಗಬೇಕು. ಆ ಥರ ಆದಮೇಲೆ ಏನೇನು ಹಾಕ್ಬೇಕು ಅಂತ ಹೇಳ್ತೀನಿ. ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೇಯಕ್ಕೆ ಒಂದು 10 ನಿಮಿಷ ಬಿಡಿ. ಒಂದು 5 ನಿಮಿಷ 10 ನಿಮಿಷ ಚೆನ್ನಾಗಿ ಬೇಂದರೆ ಚೆನ್ನಾಗಿ ನುಣ್ಣು ಬೇಯುತ್ತೆ. ಇವತ್ತೆಲ್ಲರೂ ಭೀಮನಮಾಸೆ ತುಂಬ ಖುಷಿಯಿಂದ ಮಾಡಿರ್ತೀರ. ನಾವು ಸಹ ಖುಷಿಯಿಂದ ಆಚರಣೆ ಮಾಡ್ಕೊಂಡಿದ್ದೀವಿ. ನೀವು ಎಲ್ಲರೂ ಚೆನ್ನಾಗಿರಬೇಕು ಅಂತ ಯೋಚನೆ ಮಾಡಿ, ನಾವೇನೇ ಆಗಲಿ ಮಾಡೋಕ್ಕೆ ಮುಂದೆ ಕೆಲಸ ಎಲ್ಲರಿಗೂ ಒಳ್ಳೆಯದಾಗೋ ಥರ ಮಾಡಿ ನೋಡಿ. ಎಣ್ಣೆಯಲ್ಲಿ ಚೆನ್ನಾಗಿ ಬೇಯ್ತಾ ಇದೆ. ಫುಲ್ಲು ನುಣ್ಣಗಾಗಬೇಕ್ರಿ, ಅವಾಗೇ ಚೆನ್ನಾಗಿರೋದು. ಆದರೆ ನಿಮಗೆ ಮ್ಯಾಶ್ ಮಾಡ್ಕೊಳ್ರಿ, ಬೇಕಾದರೆ ಮಸೆಗುಂಡು ತಗೊಂಡು ಸ್ವಲ್ಪ ನುಣ್ಣು ಮಾಡ್ಕೊಳ್ರಿ, ಏನು ತೊಂದರೆ ಇಲ್ಲ ನೋಡಿ. ಚೆನ್ನಾಗಿ ಇದಾಗಿದೆ. ಎಣ್ಣೆಯಲ್ಲೆಲ್ಲ ಟೊಮೊಟೊ ಸಾಫ್ಟ್ ಆಗಿದೆ, ಚೆನ್ನಾಗಿ ಬೆಂದಿದೆ. ಈಗ 1 ಸ್ಪೂನ್ ಗರಂ ಮಸಾಲ, ಮನೆಯಲ್ಲೇ ತಯಾರು ಮಾಡಿರೋದು ಗರಂ ಮಸಾಲ ಇದು. ಗರಂ ಮಸಾಲ, 1 ಸ್ಪೂನ್ ಧನಿಯಾ ಪೌಡರ್, 1-2 ಸ್ಪೂನ್ ಖಾರದ ಪುಡಿ. ಖಾರ ಕಮ್ಮಿ ತಿನ್ನಂಗಿದ್ರೆ ಖಾರ ಕಮ್ಮಿ ಹಾಕ್ಕೊಳ್ರಿ, ಏನು ತೊಂದರೆ ಇಲ್ಲ. ಕೆಲವ್ರು ಖಾರ ಜಾಸ್ತಿ ತಿಂತಾರೆ, ಕೆಲವ್ರು ಕಮ್ಮಿ ತಿಂತಾರೆ. ನೋಡಿ ಹಾಕ್ಕೊಳ್ಳಿ. ಉಪ್ಪು ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ನಾನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ. ಈಗ ನೋಡಿ, ಈ ಥರ ಎಲ್ಲ ಇದಾಗಿದೆ. ಎಲ್ಲ ಕಲಸಿ ನೋಡಿ. ನಾನೆಲ್ಲ ಸ್ಪೂನಲ್ಲಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇದು ಚೌಟಿದ್ರೆ ಚೌಟಲ್ಲೇ ನುಣ್ಣಗೆ ಮಾಡ್ಕೋಬೋದು, ಇಲ್ಲಾಂದರೆ ಮಸೆಗುಂಡಿದ್ರೆ ಮಸೆಗುಂಡಲ್ಲಿ ನುಣ್ಣಗೆ ಮಾಡ್ಕೊಳ್ಳಿ. ಈಗ ನೋಡಿ, 1/4 kg ನುಗ್ಗೆಕಾಯಿ ತಗೊಂಡು ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. 1 ಇಂಚ್ ಅಷ್ಟು ಉದ್ದ ಹಾಕ್ಕೊಳ್ರಿ. ನುಗ್ಗೆಕಾಯಿ ಬೇಯೋಕ್ಕೋಸ್ಕರ 1 ಗ್ಲಾಸ್ ನೀರು ಹಾಕ್ಕೊಳ್ಳಿ. ಇದು ಅರ್ಧ ಭಾಗ ಬೆಂದಿದೆ. ನುಗ್ಗೆಕಾಯಿ ಎಲ್ಲ ಅರ್ಧ ಭಾಗ ಬೆಂದಿದೆ. ಈಗ 1-2 ದೊಡ್ಡ ಬದನೆಕಾಯಿ ಉದ್ದುದಕ್ಕೆ ಹೆಚ್ಚಿಕೊಂಡಿದ್ದೀನಿ, ಅವನ್ನ ಹಾಕ್ಕೊಳ್ತೀನಿ. 2 ಬದನೆಕಾಯಿ ಅಷ್ಟೇ, ಜಾಸ್ತಿ ಹಾಕಿಲ್ಲ. ನೀವು ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನೀರೆಲ್ಲ ಹಿಂಗ್ಕೊಂಡಿದೆ, ಚೆನ್ನಾಗೆಲ್ಲ ಬೆಂದಿದೆ. ಬದನೆಕಾಯಿ ಇದೆಲ್ಲ ಚೆನ್ನಾಗಿ ಬೆಂದೋಗಿದೆ. ಈಗ ಒಂದು ಸ್ವಲ್ಪ 1 ನಿಂಬೆ ಹಣ್ಣು ಗಾತ್ರ ಹುಣಸೆ ಹಣ್ಣು ತಗೊಂಡು ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ರಸ, ಹುಣಸೆ ಹಣ್ಣು ರಸ ಬಿದ್ದರೆ ಅದು ಹುಳಿ ಚೆನ್ನಾಗಿರುತ್ತೆ. ಹುಳಿ ಖಾರ ಉಪ್ಪು ಎಲ್ಲ ಸರೋಗುತ್ತೆ. ಒಂದು ಸ್ವಲ್ಪ ಕರಿಬೇವು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಎಲ್ಲ ಕಲಸೋಣ. ಇದೊಂದು 5 ನಿಮಿಷ, ಒಂದು 2 ನಿಮಿಷ, ಜಾಸ್ತಿ ಏನು ಬೇಕಿಲ್ಲ, 5 ನಿಮಿಷನೂ ಬೇಕಿಲ್ಲ, ಒಂದು 2 ನಿಮಿಷ ಹಂಗೆ ಹುಣಸೆ ಹಣ್ಣು ರಸ ಎಲ್ಲದಕ್ಕೂ ಹಿಡೀಲಿ ಅಂತ ಒಂದು 2 ನಿಮಿಷ ಇಟ್ಬಿಟ್ಟು ಆಫ್ ಮಾಡಿಬಿಡಿ ಅಷ್ಟೇ. ಓಕೆ ಫ್ರೆಂಡ್ಸ್, ನಾನು ಮಾಡಿರೋ ಅಡುಗೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಇನ್ನೂ ಒಳ್ಳೊಳ್ಳೆ ಅಡುಗೆ ಮಾಡೋಕ್ಕೆ ನನಗೆ ಅನುಕೂಲ ಮಾಡಿಕೊಡಿ. ನಿಮ್ಮ ಎಲ್ಲ ಸಪೋರ್ಟಿಂದನೂ ನಾನು ಮುಂದಕ್ಕೆ ಹೋಗ್ತೀನಿ ಅಂತ ನಂಬಿಕೆ ಮೇಲೆ ಇದ್ದೀನಿ. ನೀವೆಲ್ಲ ನನಗೆ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ನಾನು ಮಾಡಿರೋ ಅಡುಗೆ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ರಿ, ತಿಂದ್ಕೊಳ್ರಿ, ಹೆಂಗಿದೆ ಅಂತ ನನಗೆ ಕಾಮೆಂಟ್ ಮಾಡ್ಕೊಳ್ರಿ. ಓಕೆ, ಬಾಯ್.